ಮಕ್ಕಳೇ, 3ನೇ ತರಗತಿಯ ಕನ್ನಡ ಭಾಷಾ ತರಗತಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯನ್ನು ನಾವು 2-3 ಲೆಸನ್ಗಳನ್ನು ಈಗಾಗಲೇ ಕಲ್ತಿದ್ದೀವಿ ಅಲ್ವಾ? ಇವತ್ತು ಮತ್ತೆ ಹೊಸದಾಗಿರುವಂತಹ ಒಂದು ಕವಿತೆಯನ್ನು ನಾವು ಕಲ್ತ್ಕೊಳ್ಳೋಣ. ಓಕೆ, ನಾವು ಹಿಂದೆ ತುತ್ತೂರಿ ಪದ್ಯವನ್ನು ಕಲ್ತಿದ್ದೀವಿ, ಗೆಳೆತನ ಪಾಠವನ್ನು ಕಲ್ತಿದ್ದೀವಿ. ಸೊ ಈಗ ಕಂದ ಅನ್ನುವಂತಹ ಪದ್ಯವನ್ನು ನಾವು ಕಲ್ತ್ಕೊಳ್ಳೋಣ. ಸೊ ಇಲ್ಲಿ ಮನೆಯಲ್ಲಿ ನಿಮ್ಮನ್ನೆಲ್ಲ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅತ್ತೆ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಇವರೆಲ್ಲರಿಗಿಂತ ಜಾಸ್ತಿಯಾಗಿ ಅಪ್ಪ, ಅಮ್ಮ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಲ್ವಾ? ಸೊ ಇಲ್ಲಿ ಒಂದು ಮಗುನ ಅಮ್ಮ ಹೇಗೆ ನೋಡ್ಕೊಳ್ತಾರೆ ಅನ್ನೋದನ್ನು ಜಾನಪದ ಶೈಲಿನಲ್ಲಿ ಹೇಳಲಾಗಿದೆ. ಜಾನಪದ ಶೈಲಿ ತುಂಬ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವಂತಹ ಅತ್ಯಂತ ಹಳೆಯದ ರೀತಿಯ ಕವಿತೆಯ ಮಾದರಿ ಇದು ಆಗಿದೆ. ಓಕೆ, ಸೊ ಬನ್ನಿ ನೋಡೋಣ. ಇವಾಗ ಈ ಪದ್ಯದಲ್ಲಿ ಅಮ್ಮ ಮಗುನ ಹೇಗೆ ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಹಾಗೆ ಅಮ್ಮ ತನ್ನ ಮಗುವಿನ ವರ್ಣನೆಯನ್ನು ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಾವು ನಮ್ಮ ಎಂದಿನ ಕವಿತೆಯಲ್ಲಿ, ಎಂದಿನ ಪದ್ಯದಲ್ಲಿ ನೋಡೋಣ. ಇದರ ಹೆಸರು ಕಂದ. ಓಕೆ, ಇದನ್ನು ಬರೆದಿರುವಂತಹ ವ್ಯಕ್ತಿಗಳು ಜನಪದರು, ಅಂದರೆ ಸಾಮಾನ್ಯ ಜನರು ಅಂತ ಹೇಳಿ. ಇದನ್ನು ಇಂತಹ ವ್ಯಕ್ತಿಗೆ ಬರೆದಿದ್ದಾರೆ ಅಂತ ಹೇಳಿ ಇಲ್ಲ. ಓಕೆ, ಪದ್ಯವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡೋಣ. ಆಯ್ತಾ? ಬನ್ನಿ, ಮೊದಲು ನಿಮಗೆ ಪದ್ಯವನ್ನು ರೀತಿ ಹೇಳ್ಕೊಡ್ತೀನಿ, ಆಮೇಲೆ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿನಾ? ಕಂದ ಕೂಸು ಇದ್ದ ಮನೆಗೆ ಬೀಸಣಿಕಿ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಇದ್ದ ಮನೆಗೆ ಬೀಸಣಿಕಿ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಆಡಿದರ ಬೀಸಣಿಕಿ ಗಾಳಿ ಸುಳಿದಾವ, ಆಡೀವ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಆಡಿವ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿ ಹೂವು ಬೇವಿ ನೆಸಳಂಗ, ಕುಡಿ ಹೂವು ಬೇವಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿ ಹೂವು ಬೇವಿ ನೆಸಳಂಗ, ಕುಡಿ ಹೂವು ಬೇವಿ ನೆಸಳಂಗ,
ಹಾಗೆ ದೊಡ್ಡವರನ್ನು ಕೂಡ ನಾವು ಆಕ್ಟಿವ್ ಆಗಿ ಇರ್ತೀವಿ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಚಿಕ್ಕ ಮಕ್ಕಳು ಇರುವಂತಹ ಮನೆಯಲ್ಲಿ ಬೀಸಣಿಗೆ ಯಾಕೆ ಬೇಕಾಗಿದೆ? ಯಾಕೆ ಅಂದ್ರೆ ಕೂಸು ಕಂದಯ್ಯ ಒಳ ಹೊರಗ. ಚಿಕ್ಕ ಮಗು ಒಂದ್ ಕಡೆನಲ್ಲಿ ಕುತ್ಕೊಳ್ಳಲ್ಲ, ಹೌದಲ್ವಾ? ಯಾವಾಗ ನೋಡಿದ್ರು ಒಳಗಡೆಯಿಂದ ಹೊರಗೆ, ಹೊರಗಡೆಯಿಂದ ಒಳಗಡೆಗೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಗಲಾಟೆ ಮಾಡ್ಕೊಂಡು ಇರ್ತೀರಾ, ಹೌದಲ್ವಾ? ಸೊ ಅದಕ್ಕೆ ಕೂಸು ಕಂದಯ್ಯ ಒಳ ಹೊರಗ ಆಡಿದರ. ಆಟ ಆಡ್ಕೊಂಡು ಇದ್ರೆ ಬೀಸಣಿಗೆ ಗಾಳಿ ಸುಳಿದಾಗ, ಬೀಸಣಿಗೆ ಬೇಸಿದಾಗ ಹೇಗೆ ಗಾಳಿ ಬರುತ್ತೋ ಹಾಗೆ ನಮ್ಗೆ ಚಿಕ್ಕ ಮಕ್ಕಳು ಮನೆಯಲ್ಲಿ ತುಂಬಾ ಓಡಾಡ್ಕೊಂಡು ಇದ್ರು ಅಂತ ಹೇಳಿದ್ರೆ ಬೀಸಣಿಗೆ ಗಾಳಿ ಬಂದ ಹಾಗೇನೆ ಆಗುತ್ತೆ, ಬೀಸಿದ ಹಾಗೇನೆ ಆಗುತ್ತೆ. ಅದಕ್ಕೆ ಜನಪದರು ಏನು ಹೇಳ್ತಿದ್ದಾರೆ, ಚಿಕ್ಕ ಮಕ್ಕಳು ಇರುವಂತಹ ಜಾಗದ ಮನೆಯಲ್ಲಿ ಬೀಸಣಿಗೆಯ ಅಗತ್ಯ ಇರೋದಿಲ್ಲ. ಓಕೆ, ಚಿಕ್ಕ ಮಕ್ಕಳಿಗೆ ಬೀಸಣಿಗೆ ಹಾಗೆ ಒಳಗಡೆ ಹೊರಗಡೆ ಯಾವಾಗಲೂ ಓಡಾಡ್ಕೊಂಡಿರ್ತಾರೆ. ಅವ್ರ ಹಿಂದ್ಗಡೆ ನಾವು ಕೂಡ ಓಡಾಡ್ಕೊಂಡು ಆಕ್ಟಿವ್ ಆಗಿ ಇರ್ತೀವಿ. ಅದಕ್ಕೆ ಬೀಸಣಿಗೆಯ ಅಗತ್ಯ ಬೇಡ. ಈಗ ಎರಡನೇ ಪ್ಯಾರ್. ಓಕೆ, ಆಡೀಗ ನನಗದ್ದ ಅಂಗಾಲ ತೊಳೆದೇನ. ಅಂಗಾಲ ಅಂತ ಹೇಳಿದ್ರೆ ನಮ್ಮ ಕಾಲಿನ ಕೆಳಗಡೆ ಪಾದ ಇದೆ, ಪಾದದ ಕೆಳಗಿನ ಭಾಗ. ಆಡೀಗ ನನಗದ್ದ ಅಂಗಾಲ ತೊಳೆದೇನ. ಇವಾಗ ನಾವೆಲ್ಲ ಏನ್ ಮಾಡ್ತೀವಿ, ಹೊರಗಡೆ ಹೋಗಿ ಆಟ ಆಡಿ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲ ಮಾರ್ಕೆಟ್ ಹೋಗಿದ್ವಿ, ಮನೆಯಿಂದ ಹೊರಗಡೆ ಹೋದ್ವಿ ಅಂತ ಹೇಳಿದ್ರೆ ವಾಪಸ್ ಮನೆಗೆ ಬಂದಾಗ ನಾವೆಲ್ಲ ಏನ್ ಮಾಡ್ತಿದೀವಿ, ಇವಾಗ ಕೈ ಕಾಲನ್ನ ತೊಳ್ಕೊಂಡು ಮನೆ ಒಳಗಡೆ ಬರ್ತಾ ಹೋಗ್ತೀವಿ, ಹೌದು ಅಲ್ವಾ? ಇವಾಗ ಕೊರೋನಾ ಎಲ್ಲಾ ಕಡೆನೂ ಹರಡಿದೆ. ಎಲ್ಲಿ ಬೇಕು ಏನು ಬೇಕು ಅದನ್ನ ಮುಟ್ಟೋ ಹಾಗಿಲ್ಲ. ನಾವು ಮನೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾಲು ಮತ್ತೆ ಕೈಗಳನ್ನ ತೊಳ್ಕೊಂಡೇನೆ ಹೋಗ್ತೀವಿ. ಅಂದ್ರೆ ನಮ್ ಕೈ ಕಾಲು ಗಲೀಜಾಗಿರುತ್ತೆ ಅಲ್ವಾ, ಎಲ್ಲಿ ಬೇಕಲ್ಲಿ ಓಡಾಡಿರ್ತೀವಿ. ಸೊ ಅದನ್ನೆಲ್ಲ ಮನೆ ಹೊರಗಡೆನೆ ಕ್ಲೀನ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತೀವಿ. ಇಲ್ಲಿ ಅಮ್ಮ ಹೇಳ್ತಿದ್ದಾರೆ, ನೀನು ಹೊರಗಡೆನಲ್ಲಿ ಹೋಗಿ ಚೆನ್ನಾಗಿ ಆಟ ಆಡ್ಕೊಂಡು ನೀ ಬಾ. ಆಡಿಗ ನನಗಂದ ಅಂಗಾಲ ತೊಳೆದೇನ. ನಿನ್ನ ಕಾಲನ್ನ ನಾನು ತೊಳಿತೀನಿ. ಯಾವುದನ್ನ ತೊಳಿತೀನಿ ಅಂದ್ರೆ ತೆಂಗಿನಕಾಯಿ ತಿಳಿ ನೀರ. ತೆಂಗಿನಕಾಯಿ ನೋಡಿದಿರಲ್ವಾ, ಕೊಕೊನಟ್ ವಾಟರ್. ಓಕೆ, ಎಳಗಾಯಿ ಅಂತ ಹೇಳಿ ನಾವು ಕುಡಿತೀವಿ, ಎಳೆನೀರು ಅಂತ ಹೇಳಿ ಕುಡಿತೀವಲ್ವಾ, ಅದು ಶುದ್ಧವಾಗಿರುವಂತಹ ನೀರಾಗಿರುತ್ತೆ. ನಾವು ಅದನ್ನ ಮೆಡಿಸನ್ ಆಗಿನೂ ಕೂಡ ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ನೀನು ಆಟ ಆಡಿಗ ನಾನೇನ್ ಮಾಡ್ತೀನಿ, ತೆಂಗಿನಕಾಯಿ ತಿಳಿ ನೀರನ್ನ, ಕಾಯಿಯನ್ನು ಹೊಡೆದು ಅದರಲ್ಲಿ ನೀರೇನಿದೆ ಅಲ್ವಾ ಅದನ್ನ ತಗೊಂಡು ನಾನು ನಿನ್ನ ಕಾಲುಗಳನ್ನ ತೊಳಿತೀನಿ. ನೀನೇನು ಯೋಚನೆಯನ್ನ ಮಾಡಬೇಡ. ಓಕೆ, ತೆಂಗಿನಕಾಯಿಯ ತಿಳಿ ನೀರನ್ನ ತಗೊಂಡು ನಾನು ನಿನ್ನ ಪಾದಗಳನ್ನ, ಕಾಲುಗಳನ್ನ, ಕಾಲಿನ ಕೆಳಭಾಗದ ಅಂಗಾಲನ್ನ ನಾನು ತೊಳಿತೀನಿ. ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ನಿನ್ನ ಅಂಗಾಲನ್ನ ತೊಳಿತೀನಿ, ಹಾಗೇನೆ ಆ ನೀರನ್ನ ತಗೊಂಡು ನಿನ್ನ ಬಂಗಾರ ಮಾರಿ. ಬಂಗಾರ ಮೀನ್ಸ್ ಗೋಲ್ಡ್. ಓಕೆ, ಮಾರಿ ಅಂತ ಹೇಳಿದ್ರೆ ಮುಖ. ಬಂಗಾರದ ಹಾಗೆ ಇರುವಂತಹ ನಿನ್ನ ಮುಖವನ್ನ ನಾನೇನ್ ಮಾಡ್ತೀನಿ, ಈ ತೆಂಗಿನಕಾಯಿಯ ತಿಳಿ ನೀರನ್ನ ತಗೊಂಡು ನಾನು ತೊಳಿತೀನಿ. ನಿನ್ನ ಅಂಗಾಲುಗಳನ್ನ ನಾನು ತೊಳಿತೇನೆ, ಹಾಗೇನೆ ನಿನ್ನ ಬಂಗಾರದ ಹಾಗೆ ಹೊಳಿತಾ ಇರುವಂತಹ ಮುಖವನ್ನ ಕೂಡ ನಾನು ತೊಳಿತೇನೆ. ಅಂದ್ರೆ ಅಮ್ಮಗೆ ಮಕ್ಕಳ ಮುಂದೆ ಬೇರೆ ಯಾವುದೂ ಕೂಡ ದುಬಾರಿ ಅಂತ ಹೇಳಿ ಅನ್ಸಲ್ಲ. ಮಗುಗೋಸ್ಕರ ಅಮ್ಮ ಏನನ್ನು ಬೇಕಾದ್ರೂ, ಯಾವುದನ್ನು ಬೇಕಾದ್ರೂ ತಗೊಳ್ಳೋದಕ್ಕೆ ಸಿದ್ಧವಾಗಿ ಇರ್ತಾರೆ. ಮಗು ಸಂತೋಷವಾಗಿ ಇರಬೇಕು ಅನ್ನೋದೇನೆ ಅಮ್ಮನ ಮುಖ್ಯ ಉದ್ದೇಶ ಇಲ್ಲಿ ಆಗಿರುತ್ತೆ. ಹಾಗೆ ವೇಸ್ಟ್ ಕೂಡ ಮಾಡೋದಕ್ಕೆ ಅಮ್ಮ ಬಿಡಲ್ಲ. ಪ್ರತಿಯೊಂದನ್ನು ಕೂಡ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅಮ್ಮ ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ ಹೇಳ್ತಿದ್ದು, ನೀನು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಾ, ನಾನು ನಿನ್ನ ಕಾಲುಗಳನ್ನ ತೊಳಿತೀನಿ. ಹಾಗೇನೆ ತೆಂಗಿನಕಾಯಿಯ ತಿಳಿ ನೀರನ್ನ ತಗೊಂಡು, ತೆಂಗಿನಕಾಯಿ ತಿಳಿ ನೀರು ನಮ್ಮ ಮನೆಯಲ್ಲಿ ಟ್ಯಾಪ್ ಅಲ್ಲಿ ನೀರು ಬರೋ ಹಾಗೆ ಏನು ಬರೋದಿಲ್ಲ, ಅದನ್ನ ಹೊರಗಡೆಯಿಂದ ತಗೊಂಡು ಬರ್ಬೇಕಾಗುತ್ತೆ, ಹೌದಲ್ವಾ? ಅದು ಎಷ್ಟೇ ದುಬಾರಿಯಾಗಿ ಇದ್ರೂ ಕೂಡ ಅಮ್ಮ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಅದನ್ನ ತಗೊಂಡು ಕಾಲು ತೊಳಿತೀವಿ ಅಂತ ಹೇಳಿ ಅಲ್ಲ, ಅಷ್ಟು ಪ್ರಾಮುಖ್ಯವನ್ನಾಗಿ ಮಗುವಿಗೆ ಕೊಡ್ತಾಳೆ ಹೊರತಾಗಿ ಬೇರೆ ಯಾವ ವಸ್ತುವನ್ನು ಕೂಡ ಕೊಡಲ್ಲ. ಓಕೆ, ತೆಂಗಿನಕಾಯಿಯ ತಿಳಿ ನೀರನ್ನು ತಗೊಂಡು ಬಂಗಾರದ ಹಾಗೆ ಇರೋ ನಿನ್ನ ಮುಖವನ್ನ ನಾನು ತೊಳಿತೇನೆ. ನೀನೇನು ಯೋಚನೆನ ಮಾಡಬೇಡ. ನೀನು ಹೋಗಿ ಚೆನ್ನಾಗಿ ಆಟ ಆಡಿ ಬಾ. ನೀವು ಹೇಗೆ ಊಟ ಮಾಡ್ತೀರೋ ಹಾಗೇನೆ ಆಟ ಆಡ್ಕೊಂಡು ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಹಾಗೇನೆ ಬಾಡಿ ಆಕ್ಟಿವ್ ಆಗಿ ಇರುತ್ತೆ, ಹೌದು ಅಲ್ವಾ? ಅವಾಗ ನಾವು ಎಲ್ಲಾ ಕೆಲಸಗಳನ್ನ ಬೇಗ ಬೇಗನೆ ಮಾಡೋದಕ್ಕೆ ಸಾಧ್ಯ
ಕಾಣಿಸುತ್ತೆ. ಕುಡಿ ಹೂವು ಬೇವಿನ ಎಸಳಂಗ. ಬೇವಿನ ಎಸಳು ಅಂತ ಹೇಳಿದ್ರೆ ಬೇವಿನ ಎಲೆಯ ತುದಿ. ಮಗುವಿನ ಕುಡಿ ಹೂವು ಮೀನ್ಸ್ ಈ ರೀತಿ ಹೂವಿನ ತುದಿ ಭಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಬೇವಿನ ಸೊಪ್ಪಿದೆ. ಬೇವಿನ ಎಸಳಂಗ ಅಂದ್ರೆ ಇಲ್ಲಿ ನೋಡಿ ಇದು ಒಂದು ಎಲೆ. ಈ ಬೇವಿನ ಎಲೆಯ ಶೇಪ್ ಹೇಗಿದೆ, ಇಷ್ಟು ಚೂಪಾಗಿ ಇದೆ ಅಲ್ವಾ, ಇದು ಚೂಪಾಗಿ ಕಾಣಿಸುತ್ತೆ ಅಲ್ವಾ. ಸೊ ಮಗುವಿನ ಈ ಹುಬ್ಬು ಏನು ಇದೆ ಅಲ್ವಾ, ಈ ಭಾಗ ಏನಿದೆ ಇದು ಬೇವಿನ ಎಸಳಿನ ಕುಡಿಯ ಹಾಗೆ ಕಾಣಿಸುತ್ತೆ. ಓಕೆ, ಅಂದ್ರೆ ಬ್ಯೂಟಿಫುಲ್ ಆಗಿ ಇರುತ್ತೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುನು ಕೂಡ ತುಂಬಾನೇ ಸುಂದರವಾಗಿ ಇದೆ. ಸೊ ಇಲ್ಲಿ ಮಗುವಿನ ಹುಬ್ಬು ಬೇವಿನ ಎಸಳಿನ ಹಾಗೆ ಕಾಣಿಸುತ್ತೆ. ಇನ್ನು ಒಂದು ಕಣ್ಣೋಟ ಶಿವನ ಕೈಯೊಳಗು ಹೊಳೆದಂಗ. ಮತ್ತೆ ಆ ಮಗು ನೋಡ್ತಾ ಇರುವ ಕಣ್ಣಿನ ನೋಟ ಹೇಗಿರುತ್ತೆ ಅಂದ್ರೆ ಶಿವ ನಿಮಗೆ ಗೊತ್ತೇ ಅಲ್ವಾ, ಶಿವನ ಕೈಯಲ್ಲಿ ಏನಿರುತ್ತೆ ಹೇಳಿ, ತ್ರಿಶೂಲ ಇರುತ್ತೆ, ಹೌದಲ್ವಾ. ಇದು ಚೂಪಾಗಿ ಇರುತ್ತೆ. ಓಕೆ, ಈ ರೀತಿಯಾಗಿ ಇರುತ್ತೆ, ಹೌದಾ. ಸೊ ಶಿವನ ಕೈಯಲ್ಲಿ ಚೂಪಾಗಿ ತ್ರಿಶೂಲದ ತುದಿ ಹೇಗಿರುತ್ತೋ ಅಷ್ಟು ಶಾರ್ಪ್ ಆಗಿ ಮಗುವಿನ ಕಣ್ಣಿನ ನೋಟ ಇರುತ್ತೆ. ಶಿವನ ಕೈಯಲ್ಲಿಗೂ ಹೊಳೆದಂಗ. ಶಿವನ ಕೈಯಲ್ಲಿನ ತ್ರಿಶೂಲ ಹೇಗೆ ಚೂಪಾಗಿ ಇರುತ್ತೋ ಹಾಗೇನೆ ಮಗುವಿನ ಕಣ್ಣೋಟ ಇದೆ ಅಂತ ಹೇಳಿ ಅಮ್ಮ ತನ್ನ ಮಗುವಿನ ಸೌಂದರ್ಯದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಮ್ಮ ತನ್ನ ಮಗು ತನ್ನನ್ನ ಹೇಗೆ ಕಾಣಿಸ್ತಾ ಇದೆ ಅದನ್ನು ಕೂಡ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಹೇಗೆ ಅಂದ್ರೆ ಕಂದನ ಕಿರಿಕಿರಿ ಇಂದೇನು ಹೇಳಲಿ. ಕೆಲವು ಟೈಮಲ್ಲಿ ಅಮ್ಮ ಅಂದ್ರು ಮಾತಾಡೋದನ್ನ ಕೇಳ್ತೀರ. ನನ್ನ ಮಗ ಇವತ್ತು ಎಷ್ಟು ಕಾಡಿಸ್ಬಿಟ್ಟಾಗತ್ತ, ನನಗೆ ಒಂದು ಕೆಲಸನೂ ನಾನು ಮಾಡಿಲ್ಲ, ಕೆಲಸ ಮಾಡೋಕೆ ಆಗಿಲ್ಲ ನನಗೆ ಅಂತ ಕೇಳಿದೀವಿ, ಹೌದಾ. ಸೊ ಇಲ್ಲಿ ಕಂದನ ಕಿರಿಕಿರಿ ಇನ್ನೇನು ಹೇಳಲಿ. ಅಪ್ಪ ನನಗೆ ಕಸ ಗುಡಿಸೋದಕ್ಕೆ ಬಿಟ್ಟಿಲ್ಲ, ಪಾತ್ರೆ ತೊಳೆಯೋದಕ್ಕೆ ಬಿಟ್ಟಿಲ್ಲ, ಅಡುಗೆ ಮಾಡೋದಕ್ಕೂ ಕೂಡ ಬಿಟ್ಟಿಲ್ಲ, ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಲೇಬೇಡ ಅಂತ ಹೇಳಿ ಅವನನ್ನ ಹಿಡ್ಕೊಂಡಿದ್ದ ಅಂತ ಅಮ್ಮ ಹೇಳ್ತಾರೆ. ಸೊ ಆದ್ರೆ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಕಂದನ ಕಿರಿಕಿರಿ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡದೇನೆ ಕಾಡ್ಸೋದು. ಓಕೆ, ಹಿಂದೇನು ಹೇಳಿ, ಇವತ್ತು ಏನು ಅಂತ ಹೇಳಿ ನಾನು ಅಷ್ಟೊಂದು ನನಗೆ ಕಿರಿಕಿರಿ ಮಾಡಿದ್ದಾನೆ, ಕಾಡ್ಸಿದ್ದಾನೆ. ಏನ್ ಮಾಡಿದ್ದಾನೆ ಅಂದ್ರೆ ಬಿಂದಿಗೆ ಹಾಲು ಸುರಿವಂತ. ಒಂದು ಬಿಂದಿಗೆನಲ್ಲಿ ಪೂರ್ತಿ ತುಂಬಿಟ್ಟಿದ್ದಂತಹ ಹಾಲನ್ನ ಪೂರ್ತಿಯಾಗಿ ನೀನು ಕೆಳಗಡೆಗೆ ಬೀಳ್ಸು ಅಂತ ಹೇಳಿ ಅವನು ಹಠ ಮಾಡಿದ ಇವತ್ತು. ಒಂದು ಬಿಂದಿಗೆ ಪೂರ್ತಿ ಹಾಲನ್ನ ತಗೊಂಡು ಬಿಸಿ ಮಾಡ್ಬೇಕು ಅಂತ ಹೇಳಿ ಇಟ್ಟಿದ್ವಿ, ಆ ಹಾಲನ್ನ ಕೆಳಗಡೆಗೆ ಚಲ್ಲು ಅಂತ ಹೇಳಿ ನನ್ನ ಮಗ ಇವತ್ತು ಕಾಣಿಸಿದ. ಮತ್ತೆ ಚಂದ್ರಿಯ ಚಂದ್ರಮನ. ಚಂದ್ರಿಯ ಮೀನ್ಸ್ ಸಂಜಯ. ಚಂದ್ರ ಬರೋದು ಯಾವಾಗ ಹೇಳಿ, ಬೆಳಗ್ಗೆ ಟೈಮ್ನಲ್ಲಿ ಬರ್ತಾನೆ ಅಲ್ವಾ. ನೀವೆಲ್ಲರೂ ಮಲಗಿದ್ದಾಗ ಚಂದ್ರನ ನೋಡ್ತೀರಿ ಅಲ್ವಾ ನೀವು. ಮತ್ತೆ ಯಾವಾಗ ನೋಡ್ತೀರಾ ಚಂದ್ರನ? ಸಂಜೆ ಆದ್ಮೇಲೆ ಅಲ್ವಾ. ಸೂರ್ಯ ಹೋಗಿ ಆದ್ಮೇಲೆ ಚಂದ್ರ ಬರ್ತಾನೆ, ಹೌದಲ್ವಾ. ಊಟ ಮಾಡುವಾಗೆಲ್ಲ, ರಾತ್ರಿ ಊಟ ಮಾಡುವಾಗೆಲ್ಲ ನೀವು ನೋಡೋದಾರಲ್ಲ ಚಂದ್ರನ, ಹೌದು ಅಲ್ವಾ. ಚಂದ್ರನ ಪ್ರೀತಿಯಿಂದ ಏನಂತ ಹೇಳಿ ಕರಿತೇವೆ? ಚಂದಮಾಮ. ಚಿಕ್ಕ ಮಕ್ಕಳೆಲ್ಲರೂ ಚಂದಮಾಮ ಅಂತ ಹೇಳಿ ಕರೆಯೋದು. ಓಕೆ, ಚಂದ್ರಿಯ ಚಂದ್ರಮನ. ರಾತ್ರಿ ಹೊತ್ತಲ್ಲಿ ಚಂದ್ರ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾರೆ. ಕತ್ಲಿನಲ್ಲಿ ಬಿಳಿದಾಗಿ ರೌಂಡ್ ಆಕಾರದಲ್ಲಿರುವ ಗುಡ್ಡಾಕಾರದಲ್ಲಿರ್ತಕ್ಕಂತಹ ಚಂದ್ರ ನೋಡೋದಕ್ಕೆ
ಎರಡನೇ ಪ್ಯಾರಾದಲ್ಲಿ ಮಗು ನೀನು ಚೆನ್ನಾಗಿ ಆಡ್ಕೊಂಡು ಬಾ ಅಂತ ಹೇಳಿ ಅಮ್ಮನೇ ಅವ್ರಿಗೆ ಪ್ರೇರಣೆ ಮಾಡೋದನ್ನ ನಾವು ನೋಡಿದ್ವಿ. ಹಾಗೆ ಮೂರನೇ ಪ್ಯಾರಾದಲ್ಲಿ ಮಗುವಿನ ಸೌಂದರ್ಯ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನಾಲ್ಕನೇ ಪ್ಯಾರಾದಲ್ಲಿ ಮಗು ಎಷ್ಟರ ಮಟ್ಟಿಗೆ ಹಠವನ್ನ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಇದು ಮಗು ನಮ್ಮ ನಿಮ್ಮ ಹಾಗೇನೆ ಎಲ್ಲರೂ ಕೂಡ ನಾವು ಕೂಡ ಚಿಕ್ಕವರಿದ್ದಾಗ ತುಂಬಾನೇ ಹಠ ಮಾಡ್ಕೊಂಡೇನೆ ಬೆಳ್ಕೊಂಡಿರ್ತೀವಿ, ಹೌದು ಅಲ್ವಾ? ಸೊ ಮಗುವಿನ ಸ್ವಭಾವದ ಬಗ್ಗೆ ನಾವು ನಮ್ಮ ಕಂದ ಜನಪದ ಪದ್ಯದಲ್ಲಿ ತಿಳ್ಕೊಂಡಿದ್ದೀವಿ. ಈ ಪದ್ಯವನ್ನ ನೀವು ಮನೆಯಲ್ಲಿ ಇಟ್ಕೊಂಡು ಓದಿ. ಓಕೆ.